ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜಿಮೇಲ್ ಐಡಿಯನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ರೀಸೆಂಟಾಗಿ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಜಿಮೇಲ್ ಐಡಿಯನ್ನು ಯಾವ ರೀತಿ ಡಿಲೀಟ್ ಮಾಡಬೇಕಂತ ಪರ್ಮನೆಂಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಫೋನಲ್ಲಿ ಮಲ್ಟಿಪಲ್ ಜಿಮೇಲ್ ಐಡಿ ಇದ್ದರೆ ಅಥವಾ ನಿಮಗೆ ಅನ್ವಾಂಟೆಡ್ ಜಿಮೇಲ್ ಐಡಿ ಡಿಲೀಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲದಾಗಿ ನಿಮ್ಮ ಯಾವುದೇ ಫೋನ್ ಇರ್ಬೋದು, ಸೊ ಜಿಮೇಲ್ ಐಡಿ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಜಿಮೇಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಜಿಮೇಲ್ ಐಡಿ ಅಥವಾ ಇಮೇಲ್ ಐಡಿ ಎಲ್ಲವೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಸೊ ಇಲ್ಲಿ ಜಿಮೇಲ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಂತರ ಇಲ್ಲಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಯಾವ ಜಿಮೇಲ್ ಐಡಿಯನ್ನು ಡಿಲೀಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದೇ ಇದ್ದರೆ ಒಂದೇ ಬರುತ್ತೆ, ಇಲ್ಲಿ ಮಲ್ಟಿಪಲ್ ಜಿಮೇಲ್ ಐಡಿ ಇದ್ದರೆ ಮಲ್ಟಿಪಲ್ ಬರುತ್ತೆ. ಸೊ ನಂದರಲ್ಲಿ ತುಂಬ ಜಿಮೇಲ್ ಐಡಿ ಇದೆ, ನಾನು ಇಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಒಂದನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇವಾಗ ನೀವು ಇಲ್ಲಿ ಮತ್ತೆ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ಜಿಮೇಲ್ ಐಡಿ ಟಾಪಲ್ಲಿ ಬಂದಿರುತ್ತೆ, ನೀವು ಚೆಕ್ ಮಾಡ್ಬೋದು. ಇವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಗೈಸ್, ಇಲ್ಲಿ ನೀವು ಏನು ಮಾಡಬೇಕಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನು ಲೈಕ್ ಮಾಡಿರಿ ಅಂದರೆ ಒಂದು ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಮಂದಿ ಮೊಬೈಲಲ್ಲಿ ಜಿಮೇಲ್ ಐಡಿಯನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಾಗಲ್ಲ ಪರ್ಮನೆಂಟಾಗಿ. ಸೊ ಹಾಗಾಗಿ ಶೇರ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಇವಾಗ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಡಾಟಾ ಆ್ಯಂಡ್ ಪ್ರೈವೇಸಿ ಅಂತಿದೆ ನೋಡ್ಬೋದು. ಸೊ ಇಲ್ಲಿ ಡಾಟಾ ಆ್ಯಂಡ್ ಪ್ರೈವೇಸಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್, ತುಂಬ ಮಂದಿ ಕನ್ಫ್ಯೂಷನ್ ಆಗಿದ್ದೀರಿ. ಸೊ ಜಿಮೇಲ್ ಐಡಿ, ಇಮೇಲ್ ಐಡಿ, ಗೂಗಲ್ ಅಕೌಂಟು ಎಲ್ಲವೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಸೊ ಯಾವುದನ್ನು ಡಿಲೀಟ್ ಮಾಡಿದ್ರು ಕೂಡ ಎಲ್ಲವೂ ಡಿಲೀಟ್ ಆದಾಗೆ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದಾಗ ಲಾಸ್ಟಿಗೆ ನೀವು ಬಂದರೆ ಇಲ್ಲಿ ನೋಡ್ಬೋದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಸೊ ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನಾದರೂ ಬ್ಯಾಕಪ್ ಇದ್ದರೆ, ನೀವು ಅದು ಡಾಟಾ ಬೇಕಿದ್ರೆ ನೀವು ಅದನ್ನ ರಿಕವರಿ ಮಾಡ್ಬೋದು. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಯುವರ್ ಡಾಟಾ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಡಾಟಾವನ್ನು ನೀವು ರಿಕವರಿ ಮಾಡ್ಬೋದು. ಬೇಕಿದ್ರೆ ನಿಮಗೆ ಅಂದರೆ ಬ್ಯಾಕಪ್ ತೊಗೊಳ್ಬೋದು. ಬೇಕಾಗಿಲ್ಲ, ಎಲ್ಲ ಡಿಲೀಟ್ ಆಗಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಸಿಂಪಲ್ ಆಗಿ ಇಲ್ಲಿ ಬಾಟಮಿಗೆ ಬಂದರೆ ನೋಡ್ಬೋದು ಇಲ್ಲಿ 2 ಆಪ್ಷನ್ ಇದೆ. ಇದು ಎರಡನ್ನ ಕೂಡ ಇಲ್ಲಿ ಬಾಕ್ಸ್ ಏನಿದೆ ಖಾಲಿ ಅದನ್ನು ಟಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಇಂಪಾರ್ಟೆಂಟು, ಸೊ ನಿಮ್ಮ ಜಿಮೇಲ್ ಐಡಿ ಅಥವಾ ಗೂಗಲ್ ಅಕೌಂಟ್ ನೀವು ಡಿಲೀಟ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಯಾವುದೆಲ್ಲ ರೆಕಾರ್ಡ್ ಇದೆ ಉದಾಹರಣೆ ನೋಡ್ಬೋದು. ಇಲ್ಲಿ ಜಿಮೇಲ್ ಐಡಿ ಇದೆ, ಯೂಟ್ಯೂಬ್ ಇದೆ, ಕ್ಯಾಲೆಂಡರ್ ಜೊತೆ ಕಾಂಟ್ಯಾಕ್ಟು. ಅಂದರೆ ಅದರಲ್ಲಿ ಏನಾದರೂ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ಅದು ಕೂಡ ಡಿಲೀಟ್ ಆಗುತ್ತೆ. ಜಿಮೇಲಲ್ಲಿ ಬಂದಿರುವಂಥ ಎಲ್ಲ ಜಿಮೇಲ್ ಡಾಟಾ ಡಿಲೀಟ್ ಆಗುತ್ತೆ. ಅದೇ ರೀತಿ ಕಾಂಟ್ಯಾಕ್ಟ್ಸು, ಆ ಜಿಮೇಲ್ ಐಡಿಯಲ್ಲಿ ನೀವು ಯಾವುದೇ ನಂಬರ್ ಸೇವ್ ಮಾಡಿಕೊಂಡ್ರೆ ಅದು ಕೂಡ ಡಿಲೀಟ್ ಆಗುತ್ತೆ. ಇದೊಂದು ಇಂಪಾರ್ಟೆಂಟು. ಹಾಗಾಗಿ ಎಲ್ಲ ಇಲ್ಲಿ ಡಿಲೀಟ್ ಆಗುತ್ತೆ, ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಮತ್ತು ರಿಕವರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಡಾಟಾ ಬ್ಯಾಕಪ್ ಬೇಕಿದ್ರೆ ಇಲ್ಲಿ ಡೌನ್ಲೋಡ್ ಯುವರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನೀವು ಡಾಟಾ ಬ್ಯಾಕಪ್ ತೊಗೋಬೋದು. ಇವಾಗ ಇಲ್ಲಿ ಕೆಳಗೆ 2 ಬಾಕ್ಸ್ ಬರುತ್ತಲ್ಲ, ಅದು 2 ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಗೂಗಲ್ ಅಕೌಂಟ್ ಆ್ಯಂಡ್ ಇಟ್ಸ್ ಡಾಟಾ ಅಂತಿದೆ. ಸೊ ಇಲ್ಲಿ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ ಸಿಂಗಲ್ ಕ್ಲಿಕ್ನಲ್ಲಿ. ಇವಾಗ ನೋಡ್ಬೋದು ಆಟೋಮೆಟಿಕ್ಕಾಗಿ ನನ್ನ ಇನ್ನೊಂದು ಗೂಗಲ್ ಅಕೌಂಟು ಲಾಗಿನ್ ಆಗಿದೆ. ಸೊ ಈ ರೀತಿಯಾಗಿ ನಿಮಗೆ ನಿಮ್ಮ ಫೋನಲ್ಲಿ ಬೇಡದಿರುವಂತಹ ಜಿಮೇಲ್ ಐಡಿಯನ್ನು ಅಥವಾ ಇಮೇಲ್ ಐಡಿಯನ್ನು ನೀವು ಡಿಲೀಟ್ ಮಾಡ್ಬೋದು ಈ ರೀತಿಯಾಗಿ. ಈ ಮಾಹಿತಿ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.